ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಇಂಗ್ಲೀಷ್ ನಿಮ್ಮ ಎಕ್ಸಾಮ್ 1 ಏನಾಗಿತ್ತು ಅದರದ್ದು ನಾನು ಬುಕ್ಲೆಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ನನಗೆ ಮೇಲ್ ಮಾಡಿದರು ಅವರ ಒಂದು ಆನ್ಸರ್ ಶೀಟ್ನ. ಸೊ ಅವರು 8ಗೆ 70ನ ಸ್ಕೋರ್ ಮಾಡಿದ್ದಾರೆ. ಎಲ್ಲೆಲ್ಲಿ ಮಾರ್ಕ್ಸ್ ಕಟ್ಟಾಗಿದೆ ಮ್ಯಾಮ್, ಇನ್ನೇನಾದರೂ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆಯಾ ಅಂತ ಕೇಳಿದರು. ಸೊ ಅದೇ ಒಂದು ಬುಕ್ಲೆಟ್ನ ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಏನೆಲ್ಲ ತಪ್ಪು ಮಾಡ್ತೀರಾ, ಏನು ತಪ್ಪು ಮಾಡಬಾರ್ದು, ಯಾವ ರೀತಿಯಾಗಿ ಪ್ರೆಸೆಂಟೇಷನ್ ಇರಬೇಕು, 8ಗೆ 70 ಯಾವ ರೀತಿಯಾಗಿ ಸ್ಕೋರ್ ಮಾಡೋದು, 75+ ಯಾವ ರೀತಿಯಾಗಿ ಸ್ಕೋರ್ ಮಾಡೋದು, 80 ಔಟ್ ಆಫ್ 80ನೇ ಯಾವ ರೀತಿಯಾಗಿ ಸ್ಕೋರ್ ಮಾಡೋದು, ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಇದು ನಿಮ್ಮ ಬುಕ್ಲೆಟ್ ಆಗಿರುತ್ತೆ. ಇಲ್ಲಿ ನೀವು ಯಾವುದೇ ತಪ್ಪನ್ನು ಮಾಡಬಾರ್ದು. ಇಲ್ಲಿ ನೀವು ಕರೆಕ್ಟಾಗಿ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ಇಂಗ್ಲೀಷ್ ಮೀಡಿಯಮ್ ಹಾಕಿ, ಸಬ್ಜೆಕ್ಟ್ ನೇಮು ಇಂಗ್ಲೀಷ್ ಅಂತ ಕರೆಕ್ಟ್ ಹಾಕಿ, ಸಬ್ಜೆಕ್ಟ್ ಕೋಡ್ ಇರುತ್ತೆ ಅದನ್ನು ನೀಟಾಗಿ ಹಾಕಿ. ನೀವು ಟೋಟಲ್ಲು ನಿಮ್ಮ ಒಂದು ಕಂಪ್ಲೀಟಾಗಿ ಎಲ್ಲ ಆನ್ಸರ್ಸ್ ಅಟೆಂಡ್ ಮಾಡಿದ ಮೇಲೆ ಎಷ್ಟು ಪೇಜಸ್ನ ನೀವು ಯೂಸ್ ಮಾಡಿದ್ದೀರಾ ಅಂತ ಇಲ್ಲಿ ನೀವು ಕೊನೆಯಲ್ಲಿ ಬರಿಬೇಕಾಗತ್ತೆ, ಆಯಿತಾ. ಸೊ ಅದಾದ ನಂತರ ನೀವು ನೋಡ್ಬೋದು 70 ಮಾರ್ಕ್ಸು ಅವರು ಸ್ಕೋರ್ ಮಾಡಿದ್ದಾರೆ, ಆಯಿತಾ. ಇವಾಗ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಇದೇ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಸೊ ನೋಡಿ ನೀಟಾಗಿ ಪಾರ್ಟ್ ಎ ಅಂತ ಬರೆದಿದ್ದಾರೆ. ಪಾರ್ಟ್ ಎ ಅಂತ ಬರೆದು ಮೇನ್ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ನ ಹಾಕಿ ನೆಕ್ಸ್ಟ್ ಯಾವ ಆಪ್ಷನ್ನು ಕರೆಕ್ಟಾಗಿದೆ ಅದನ್ನು ಈ ರೀತಿಯಾಗಿ ಬರೆದಿದ್ದಾರೆ. ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿಯಾಗಿ ನೀವು ಬರಿಬೇಕಾಗತ್ತೆ. ಈಗಾಗಲೇ ನಾನು ಕ್ವಶನ್ ಪೇಪರ್ನ ವಿತ್ ಆನ್ಸರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕೀ ಆನ್ಸರ್ ಏನು ಕ್ವಶನ್ ಪೇಪರ್ ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ಏನಿದೆ ಅದರದ್ದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದೇ ರೀತಿಯಾಗಿ ನೋಡ್ಕೊತ ಹೋಗಿ. ನೆಕ್ಸ್ಟ್ ಇಲ್ಲಿ ನೀವು ಬಂದರೆ 11 ಕ್ವಶನ್ ಏನಿದೆ ಇದು 11th 2 ಮಾರ್ಕ್ಸ್ ಆಗಿರುತ್ತೆ ನೋಡಿ. ಅವರು ನೀಟಾಗಿ 3 ಮಾರ್ಕ್ಸ್ ನೀಟಾಗಿ ಅಟೆಂಡ್ ಮಾಡಿದ್ದಾರೆ. 3 ಔಟ್ ಆಫ್ 3ನೇ ಸಿಕ್ಕಿದೆ. ಎಲ್ಲೂ ಕೂಡ ಅವರು ಮಾರ್ಕ್ಸ್ನ ಕಳ್ಕೊಂಡಿಲ್ಲ. ಈ ಆನ್ಸರ್ಸ್ಗಳನ್ನ ನೀವು ರೆಫರೆನ್ಸ್ ಆಗಿ ಕೂಡ ತಗೋಬೋದು, ಆಯಿತಾ. ಈ ಒಂದು ಆನ್ಸರ್ ಸ್ಕ್ರಿಪ್ಟ್ ಏನಿದೆ ನೀಟಾಗಿ ರೆಫರ್ನ ಮಾಡ್ಕೊಳ್ಳಿ, ಆಯಿತಾ. ಇದು ನಿಮಗೆ ಕ್ವಶನ್ ನಂಬರ್ 30ನಲ್ಲಿ ಬರುತ್ತೆ ನೋಡಿ. ಲೈಕ್ ಒಂದು ಕ್ವಶನ್ನ ಕೊಟ್ಬಿಟ್ಟು ವೇರ್ ಹೂ ವಿಚ್ ದೇ ಇದ್ರದ್ದೆಲ್ಲ ನಾನು ಸಪ್ರೇಟ್ ವೀಡಿಯೋನೇ ಎಕ್ಸ್ಪ್ಲೈನ್ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅವರು ಯಾವುದೇ ಬೇರೆ ಕ್ವಶನ್ ಕೇಳಿದ್ರು, ನಿಮ್ಗೆ ಇಂಗ್ಲೀಷು ಓದೋದಕ್ಕೆ ಅರ್ಥನೇ ಆಗ್ತಿಲ್ಲ ಅಂದರೂ ಯಾವ ರೀತಿಯಾಗಿ ಈ ಒಂದು ಕ್ವಶನ್ನ ಅಟೆಂಡ್ ಮಾಡಿ 5 ಔಟ್ ಆಫ್ 5 ತೆಗಿಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಕ್ವಶನ್ ನಂಬರ್ 14 ಇದು 2 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಎಷ್ಟು ನೀಟಾಗಿ ಅಟೆಂಡ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಇದೇ ರೀತಿಯಾಗಿ ನಿಮ್ಮ ವ್ಯಾಲ್ಯೂಯೇಟರು ನೀವು ಏನು ಆನ್ಸರ್ಸ್ ಬರೆದಿದ್ದೀರಾ ಚೆಕ್ ಮಾಡಿ ನಿಮಗೆ ಇದೇ ರೀತಿಯಾಗಿ ಮಾರ್ಕ್ಸ್ ಕೊಡೋದು. ನೀವೇನಾದರೂ ಎಕ್ಸ್ಟ್ರಾ ಕ್ವಶನ್ಸ್ನ ಅಟೆಂಡ್ ಮಾಡಿದರೆ ಇದೇ ರೀತಿಯಾಗಿ ಎಕ್ಸ್ಟ್ರಾ ಅಂತ ಕೊಡ್ತಾರೆ. ಇದಕ್ಕೇನಾದರೂ ಎಕ್ಸ್ಟ್ರಾ ನೀವು ಬರೆದಿರ್ತೀರಲ್ಲ ಇಲ್ಲಿ ನೋಡಿ, ಇದಕ್ಕೆ 2 ಮಾರ್ಕ್ಸು ಬಂದಿದೆ. ಅಕಸ್ಮಾತ್ ಇದೇನಾದರೂ ನಿಮಗೆ 1.5 ಬಂದು ಇದು 2 ಮಾರ್ಕ್ಸು ಬಂದಿದ್ದರೆ ಆವಾಗ ಇಲ್ಲಿ ಬೆಸ್ಟ್ ಯಾವುದಿದೆ 1.5ಗಿಂತ 2 ಮಾರ್ಕ್ಸು ಬೆಸ್ಟ್ ಅಲ್ವಾ, ಇದನ್ನು ಕನ್ಸಿಡರ್ ಮಾಡ್ಕೋತಾರೆ ಮಾರ್ಕ್ಸ್ನ ಕೊಡಬೇಕಾರೆ. ಈ ರೀತಿಯಾಗಿ ಅವರು ನಿಮಗೆ ಕನ್ಸಿಡರ್ ಮಾಡೋದು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಮೇನಿಗೆ ಬಂದರು. ಸೊ ಇದನ್ನು ಸಮ್ಮರಿನ ನೀವು ಓದ್ಕೊಳ್ಳಿ. ಸೊ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಸಮ್ಮರಿ ಇದೇನು ಬರೆದಿದ್ದಾರೆ ಇದನ್ನು ನೀಟಾಗಿ ಓದ್ಕೊಳ್ಳಿ. ಇದನ್ನು ನೀವು ಅಟೆಂಡ್ ಮಾಡಿದರೂ ಕೂಡ ಸಾಕಾಗುತ್ತೆ. ಅಥವಾ ನಾನು ಸಮ್ಮರಿದ ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಅದನ್ನು ನೀವು ರೆಫರ್ ಮಾಡಿದರೆ ಸಾಕಾಗುತ್ತೆ ನೋಡಿ. ಇದು ವಂದನಾ ಶಿವ ಅವ್ರದ್ದು ಕೂಡ ಅವ್ರು ಏನೇ ಕ್ವಶನ್ ಕೇಳಿದ್ರೆ ಜಸ್ಟ್ ಸಮ್ಮರಿ ಬರೆದ್ರೆ ಸಾಕಾಗತ್ತೆ. ಈ ರೀತಿಯಾಗಿ ನೀವು ಅಟೆಂಡ್ ಮಾಡ್ಕೊಂಡು ಹೋಗಬೇಕು. ಈ ರೀತಿಯಾಗಿ ನಿಮ್ಮ ಒಂದು ಪೇಪರ್ ಪ್ರೆಸೆಂಟೇಷನ್ ಇದ್ದಾಗ ಎಲ್ಲೂ ಕೂಡ ನೀವು ಮಾರ್ಕ್ಸ್ನ ಕಳ್ಕೊಳ್ಳೋದಿಲ್ಲ. ಸೊ ಇದಾದಮೇಲೆ ನಾವು ಸೀದಾ ಗ್ರಾಮರ್ ಪಾರ್ಟಿಗೆ ಬರೋಣ. ಇದೆಲ್ಲ ಇನ್ನು ಅಟೆಂಡ್ ಮಾಡ್ತೀರಾ ನೋಡ್ಬೋದು ನೀವೀಗ. ಸೊ ಈ ರೀತಿಯಾಗಿ ಅವರು ವ್ಯಾಲ್ಯೂಯೇಟರು ನಿಮ್ಮ ಒಂದು ಆನ್ಸರ್ ಪೇಪರ್ನ ಚೆಕ್ ಮಾಡ್ತಾರೆ. ಸೊ ಪಾಸಿಂಗ್ ಮಾರ್ಕ್ಸ್ ಬಂದು ನಿಮಗೆ 24 ಇರುತ್ತೆ. 80ಗೆ ಸ್ಕೋರ್ನ ಮಾಡ್ಕೊಳ್ಳಿ. ಪಾರ್ಟ್ ಸಿಗೆ ಬಂದರೆ ನೋಡಿ ಪ್ಯಾಸೇಜ್ನ ನೀವು ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅಂತಂದರೆ ಫಸ್ಟು ನೀವೇನು ಮಾಡಬೇಕು, ಪ್ಯಾಸೇಜಲ್ಲಿ ಕ್ವಶನ್ ಏನಿದೆ ಅದನ್ನು ಓದ್ಕೊಳ್ಳಿ. ಕ್ವಶನ್ನ ಓದ್ಕೊಂಡು ನಂತರ ಪ್ಯಾಸೇಜ್ನ ಓದೋಕ್ಕೆ ಬನ್ನಿ. ಯಾಕಂದರೆ ನಾನು ಕ್ವಶನ್ ಯಾಕೆ ಓದ್ಕೊಳ್ಳಿ ಅಂತಿದ್ದೀನಿ, ನೀವು ಕ್ವಶನ್ ಓದ್ಕೊಂಡು ಆ ಕ್ವಶನ್ಗಳು ನೆನಪಿದ್ರೆ ನೀವು ಅಲ್ಲೇ ಕೂಡ ಕ್ವಶನ್ ಪೇಪರಲ್ಲಿ ಏನು ಟಿಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಂದರೆ ನಿಮಗೆ ಗೊತ್ತಾಗುತ್ತೆ ಈ ಕ್ವಶನ್ಗೆ ಈ ಆನ್ಸರ್, ಈ ಕ್ವಶನ್ಗೆ ಈ ಆನ್ಸರ್ ಅಂತ ಹೇಳಿ. ಸೊ ಅದಾದಮೇಲೆ ನೀವಿಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಇದು ಎಕ್ಸ್ಟ್ರಾ ಅವರು ಅಟೆಂಡ್ ಮಾಡಿದ್ದಾರೆ, ಆಯಿತಾ. ಅದು ಪೊಯಮ್ದೇನಿದೆ ಅದನ್ನು ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ದಾರೆ. ಟೈಮ್ ಇತ್ತು ಅಂದರೆ ಎಲ್ಲ ಅಟೆಂಡ್ ಮಾಡಿ, ಆಯಿತಾ. ಅದಾದಮೇಲೆ ನಾನು ಗ್ರಾಮರ್ದು ಏನಿದೆ ಅದನ್ನು ಸಪ್ರೇಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ರಿಪೋರ್ಟೆಡ್ ಸ್ಪೀಚ್ ಹೆಂಗೆ ಬರಿಬೇಕು, ಆಮೇಲೆ
ಏನು ಪ್ಯಾಸಿವ್ ಫಾರ್ಮ್ ಯಾವ ರೀತಿಯಾಗಿ ಬರೀಬೇಕು, ನಾನು ಹೇಳಿರೋ ಕ್ವಶನ್ ಬಂದಿಲ್ಲ ಅಂದರೆ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅನ್ನೋದನ್ನು ನೋಡಿ. ಲೆಟರ್ ರೈಟಿಂಗಿಗೆ ಇವರು 5 ಔಟ್ ಆಫ್ 5ನ ಸ್ಕೋರ್ ಮಾಡಿದ್ದಾರೆ. ಲೆಟರ್ ರೈಟಿಂಗ್ ಕೂಡ ನಾನು ಫಾರ್ಮೆಟ್ನ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀವು ಕಲ್ತ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಸೊ ನಿಮ್ಮದು ಎಲ್ಲ ಬರೆದಾದ್ಮೇಲೆ ಈ ರೀತಿಯಾಗಿ ಖಾಲಿ ಜಾಗ ಉಳಿತು ಅಂತಂದರೆ ನೀವೇ ಲಾಸ್ಟಿಗೆ ಈ ರೀತಿಯಾಗಿ ಒಂದು ಸ್ಟ್ರೈಕ್ ಮಾರ್ಕ್ ಹಾಕ್ಬಿಟ್ಟು ಟೋಟಲ್ ಪೇಜಸ್ ಎಷ್ಟಿದೆ ಅಷ್ಟನ್ನು ಎಂಟರ್ ಮಾಡಬೇಕು. ಈ ರೀತಿಯಾಗಿ ನಿಮ್ಮ ಒಂದು ಪೇಪರ್ ಪ್ರೆಸೆಂಟೇಷನು ಇರಬೇಕಾಗತ್ತೆ. ನಾಳೆ ಇದೇ ರೀತಿಯಾಗಿ ಬರೀರಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿ ಹಾಕಿ, ಪೇಜ್ ನಂಬರ್ಸ್ ಎಷ್ಟು ಯೂಸ್ ಮಾಡ್ಕೊಂಡಿದ್ದೀರಾ ಕರೆಕ್ಟಾಗಿ ಪೇಜ್ ನಂಬರ್ ಹಾಕಿ, ಪ್ರತಿಯೊಂದು ಚೆಕ್ ಮಾಡಿ. ನಿಮ್ಮ ವ್ಯಾಲ್ಯೂಯೇಟರು ಸೈನ್ ಮಾಡಿದಾರೋ ಇಲ್ವೋ ಪ್ರತಿಯೊಂದು ಡೀಟೇಲ್ಸ್ನ ಚೆಕ್ ಮಾಡಿ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೋತೀನಿ. ಇನ್ನೇನಾದ್ರು ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.